ಅಲ್ಲ, ನನಗೆ ನಾವೆಲ್ಲ ಸಮಾಜಕ್ಕೆ ಅಂಜುವಂಥ ಕುಟುಂಬದಿಂದ ಬಂದಿದ್ದೇವೆ. ನಮ್ಮ ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಮಾತಾಡಿದ್ದಾರೆ. ನಾನು ಇವತ್ತಿನ ದಿನ ದೇವೇಗೌಡರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡು ಬಂದಿರೋರು ನಾವೆಲ್ಲ ಚಿಕ್ಕದ್ರಿಂದ ದೇವೇಗೌಡರು ಒಂದೊಂದು ಹೋರಾಟನೂ ಭಾಳಷ್ಟು ಪ್ರಶಂಸೆಯಲ್ಲಿ ನಮ್ಮವರು ಹೋರಾಟ ಮಾಡ್ತಿದ್ದಾರೆ. ಪ್ರಧಾನಮಂತ್ರಿ ಆಗಿದ್ರು, ರೆಡ್ ಫ್ಲಾಗಲ್ಲಿ ಆಯಿಸ್ಟ್ ಮಾಡಿದ್ರು ಫ್ಲ್ಯಾಗು ಅಂತ ಹೇಳ್ಕೊಂಬಂದಿರೋಂಥ ಅವರ ಕುಟುಂಬಸ್ಥನಾಗಿ ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಮಾತಾಡೋಂಥದ್ದು ಅದು ಶೇಷ್ ತರೋದಿಲ್ಲ. ಅದು ಆ ಥರ ಅವ್ರು ಮಾತಾಡೋಂಗಿದ್ರೆ ಅದಕ್ಕೆ ನಾನಾ ಥರ ಉತ್ತರಗಳು ನನಗೂ ಕೊಡೋಕ್ಕೆ ಗೊತ್ತಿದೆ. ಇವತ್ತು ನನ್ನ ಡಾಕ್ಟ್ರು ಬಗ್ಗೆ ಯಾವನೊಬ್ಬ ಡಾಕ್ಟ್ರವನು ಏನು ಆಪ್ರೇಷನ್ ಮಾಡಿದ್ದಾನೋ ಅಂತ ಹೇಳ್ತಾ ಇದ್ದಾನಲ್ಲ, ನಾನು ಈ ಪ್ರಶ್ನೆನ ಇವತ್ತಿನ ದಿನ ಅವರ ಸೋದರ ಮಾವ ಡಾಕ್ಟರ್ ಚೆನ್ನಪ್ಪನ ಜೊತೆ ನಾನು ಕೆಲಸ ಮಾಡಿದ್ದೇನೆ 15 ವರ್ಷ. ಅವ್ರನ್ನ ಹೋಗಿ ಕೇಳಿ. ಆಮೇಲೆ ವಿದ್ಯಾಭ್ಯಾಸ ನಮ್ಮ ತಂದೆಯವರು ಇವತ್ತು ನಮ್ಮ ಜೀನ್ಸ್ ಬಗ್ಗೆ ಮಾತನಾಡ್ತಾರೆ. ನಮ್ಮ ಕುಣಿಗಲ್ ತಾಲೂಕಿನ ಒಬ್ಬ ರೈತನ ಮಗನಾಗಿದ್ಕೊಂಡು ನಮ್ಮ ತಂದೆಯವರು ಅಂದಕ್ಕೆ ಬೆರಳೆಣಿಕೆಯಷ್ಟು ಡಾಕ್ಟ್ರುಗಳಲ್ಲಿ ಕಷ್ಟಪಟ್ಕೊಂಡು ಹೋಗಿ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಬರೀ ಕಾಲಲ್ಲಿ ಹೋಗಿ ಕಷ್ಟಪಟ್ಟು ಡಿಗ್ರಿ ತೆಗೆದುಕೊಂಡು ಡಾಕ್ಟ್ರಾಗಿ ಸೇವೆ ಮಾಡಿ ಇವತ್ತು ಮದ್ದೂರು ತಾಲೂಕಲ್ಲಿ ಅವರು ದಿನ ಸ್ಕೂಲಲ್ಲಿ ಕೊಟ್ಟಿರೋಂಥದ್ದು ಇತಿಹಾಸ ಇರೋಂಥದ್ದು ಫ್ಯಾಮಿಲಿ ನಮ್ಮದು. ನಾವೇನು ಚೀಫ್ ಮಿನಿಸ್ಟ್ರ್ ಮಕ್ಕಳಲ್ಲ, ಇಲ್ಲ ಮಾಜಿ ಪ್ರಧಾನಮಂತ್ರಿಗಳು ಮೊಮ್ಮಕ್ಕಳುಗಳಲ್ಲ. ಆದರೆ ಸಮಾಜಕ್ಕೆ ಅಂಜುವಂಥ ಕುಟುಂಬ ನಾವು ಕುಣಿಗಲ್ ತಾಲೂಕರು. ಇವತ್ತು ಇದೇ ಜೀನ್ಸು ಭಾಳಷ್ಟು ಜನ IAS ಆಫೀಸರ್ ಆಗಿದ್ದಾರೆ, KS ಆಫೀಸರ್ಸ್ ಆಗಿದ್ದಾರೆ. YK ರಾಮಯ್ಯನ್ ಅಂತ ಒಂದು ರಾಜಕಾರಣ ಪ್ರಬುದ್ಧವಾಗಿ ಒಂದು ಸಮಾಜದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಇಂಥ ಜೀನ್ಸ್ ಬಗ್ಗೆ ಇವರು ಅಷ್ಟು ಅವಹೇಳನಕಾರಿ ಮಾತಾಡೋಂಥ ವಿಚಾರದಲ್ಲಿ ಮತ್ತೊಮ್ಮೆ ಹೇಳ್ತೇನೆ, ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಪ್ರಶ್ನೆ ಮಾಡೋಂಥವ್ರು ಇವ್ರುಗಳು ಜೀನ್ಸ್ಗಳು ಮಂಗಳೂರಿಂದ ಬೆಂಗಳೂರು ತನಕ ಹರಡಿರೋಂಥ ಪ್ರಶ್ನೆ ಮಾಡಬೇಕಾಗತ್ತೆ. ಅದೇ ರೀತಿ ಇವತ್ತಿನ ದಿನ ಹಾಸನಲ್ಲಿ ನಡೆದಂಥ ಪ್ರಸಂಗಗಳ ಬಗ್ಗೆ ಮರುಕಳಿಸ್ಬೇಕಾಗತ್ತೆ, ಅದನ್ನು ಜ್ಞಾಪಿಸ್ಬೇಕಾಗತ್ತೆ. ಆ ಥರ ಕುಟುಂಬದಲ್ಲಿ ನಾವೆಲ್ಲ ಬಂದಿಲ್ಲ. ಡಾಕ್ಟರ್ ದೊಡ್ಡಯ್ಯನವರು ಇವತ್ತೂ ಭಾಳಷ್ಟು ಗೌರವಯುತವಾಗಿ ಹೋಗಿರೋಂಥದ್ದನ್ನು ಇಡೀ ಕುಣಿಗಲ್ ತಾಲೂಕು ಬೆಂಗಳೂರಿಂದ ಮತ್ತು ಮದ್ದೂರಿಂದ ನಮ್ಮ ತಂದೆಯರ ಮತ್ತು ನಮ್ಮ ಕುಟುಂಬದ ಬಗ್ಗೆ ಅರಿವಿದೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಗಿ ಕೂತು ಅವರ ಸೇವೆಗಳು ಮಾಡಿ ಕಷ್ಟ ಸುಖ ಅರ್ತಿದ್ರೆ ಗೊತ್ತಾಗೋದು. ಬೆಳಗ್ಗೆಯಿಂದ ರಾತ್ರಿ ಮೈಕ್ಗಳು ಸಿಗುತ್ತೆ ಅಂತ ಮಾತಾಡ್ಕೊಂಡು ಹಗುರವಾಗಿ ಬೇರೆ ಬೇರೆ ಜೀನ್ಸ್ಗಳ ಬಗ್ಗೆ ಬೇರೆ ಬೇರೆ ಜಿಲ್ಲೆ ಬಗ್ಗೆ ಈ ಥರ ಮಾತಾಡ್ಕೊಂಡು ಹೋಗ್ತಿದ್ರೆ ಜನ ಶ್ರೇಯಸ್ ಕೊಡೋದಿಲ್ಲ. ಜನರ ಆಶೀರ್ವಾದ ಬೇಕಾಗಿದೆ. ಹೆಚ್ಚಿನದಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕರೋನಾ ಟೈಮಲ್ಲಿ ಡಾಕ್ಟರ್ ರಂಗನಾಥ್ ಅವತ್ತಿನ ದಿನ ಕುಣಿಗಲ್ ತಾಲೂಕಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ಆಚೆ ಕೂತ್ಕೊಂಡು ಪ್ರತಿದಿನ 200 ಪೇಷಂಟ್ಸ್ಗಳು ನೋಡ್ತಿದ್ದಂಥದ್ದು OPDಲಿ. ನಾನು ಸಾಕಷ್ಟು ಜನನ ಎಷ್ಟೊಂದು ಜನ ಎದುರುತ್ತಿದ್ದಂಥ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ಮಾಡೋಂಥ ಸಂದರ್ಭದಲ್ಲಿ PPE ಕಿಟ್ ಹಾಕೊಂಡು ಪ್ರಪ್ರಥಮವಾಗಿ ಒಬ್ಬ ಶಾಸಕ ಮನೆಗೆ ಹೋಗಿ ಧೈರ್ಯ ಕೊಟ್ಟು ಅಂತ್ಯಕ್ರಿಯೆಯನ್ನು ಮಾಡಿ ಬಂದಿದ್ದೇನೆ. ICUಗೆ ಹೋಗಿದ್ದೇನೆ, ಪ್ಲಾಸ್ಮಾ ಕೊಟ್ಟಿದ್ದೀನಿ. ನಾನು ನನ್ನ ಬಗ್ಗೆ ಕ್ವಶನ್ ಮಾಡೋಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಅವ್ರಿಗೆ ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ಪ್ರಶ್ನೆ ಜನ ಕೇಳಂಗೆ ಮಾಡ್ಕೋಬೇಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ರೀ, ನಾವೆಲ್ಲ ಒಂದು ಮಾತು ರೀ, ಕುಣಿಗಲ್ ತಾಲೂಕಿನ ಜೀನ್ಸ್ಗಳು ಏನಿದೆ ಅಂತ ಕರ್ನಾಟಕಕ್ಕೆ ತೋರಿಸಿದ್ದಾರೆ, ಇನ್ನೂ ತೋರಿಸುತ್ತೆ ಮುಂದಿನ ದಿನಗಳಲ್ಲಿ. ಇವತ್ತು ಸಮಾಜಕ್ಕೆ ನಾವು ಅಂತೇವೆ ಅಂತ ಹೇಳಿ ಬೇರೆಯವರೆಲ್ಲ ಮಾತಾಡೋದನ್ನೆಲ್ಲ ನಾವು ತಡ್ಕೊಂಡು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಾವು ದೇವೇಗೌಡರ ಕುಟುಂಬದಿಂದ ಬಂದಿರೋಂಥ ಒಬ್ಬ ತಳಿ ಈ ಥರ ಮಾತಾಡ್ತಾರೆ ಅಂತಂದರೆ ಅವಮಾನ ಅದು. ರೀ, ರಾಜಕೀಯ ಇವತ್ತಿನ ದಿನ ಅವರು 2 ಬಾರಿ CM ಆಗಿದ್ದಾರೆ. ಅವತ್ತಿನ ದಿನ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕಾದ್ರೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಪಟ್ಟಿರೋ ಶ್ರಮ ನನಗಿನ್ನೂ ಜ್ಞಾಪನ ಇದೆ. ಯಾರು ಇವರು ಮನೇಲಿ ಯಾರೂ ಹೋಗಿರಲಿಲ್ಲ. ಬಾಂಬೆಗೆ ಹೋಗಿ ಮನೇಲಿ ನೆನ್ಕೊಂಡು ಅಷ್ಟು ಜನ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದ್ದಾರೆ ಅಂತ ಶಾಸಕರನ್ನು ಕರ್ಕೊಂಡು ಬರೋ ಪ್ರಯತ್ನ ಇವ್ರ ಮನೇಲಿ ಯಾರು ಮಾಡಿದರು? ಅವತ್ತಿನ ದಿನ ಬೇಕಾಗಿದ್ದು DK ಶಿವಕುಮಾರ್ ಸಾಹೇಬ್ರ. ಪ್ರತಿಯೊಂದಕ್ಕೂ ನಾನು ಮಾತಾಡ್ತೇನೆ ಅಂತ ರಾಜಕೀಯ ತರೋದು ಸರಿ ಇಲ್ಲಪ್ಪ. ನಾನು ಈ ವಿಚಾರದಲ್ಲಿ ನನಗೆ ಭಾಳ ಬೇಸರ ಆಗ್ತಿದೆ. ಇವರು ಈ ಹೋಗ್ತಿರೋಂಥ ದಾರಿ ನಾವ್ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರಿಗೆ ಏನಾರು ಅಷ್ಟು ದೊಡ್ಡವರಾಗಿದ್ದರೆ ಅವ್ರ ಮನೇಲಿ ಇಟ್ಕೊಳ್ಳಿ ದೊಡ್ಡತನನ. ಈ ಥರ ಎಲ್ಲರೂ ಆದಿ ಬೀದಿಲೆಲ್ಲ ಸಿಕ್ಕಿರೋರ್ನೆಲ್ಲ ಈ ಥರ ಎಲ್ಲ ಮಾತಾಡೋಕ್ಕೆ ನಾನು ಹೇಳಿಸ್ಕೊಳಕ್ಕೆ ತಯಾರಿಲ್ಲ. ನಾನು ಅದಕ್ಕಿನ್ನೂ ಹೆಚ್ಚಿನ ಉತ್ತರ ಕೊಡೋಕ್ಕೆ ನನಗೆಲ್ಲದೂ ಗೊತ್ತಿದೆ. ನನಗೆ ಭಾಳ ಗೌರವಯುತವಾಗಿ ನಾನು